ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಸಹಾಯ ಕೇಳಿದ ಮಹಿಳೆ ಮೇಲೆ ಶಾಸಕರಿಂದ ದರ್ಪ ಮೆರೆಯಲಾಯ್ತಾ ಅನ್ನೋದು ಪ್ರಶ್ನೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ವಿರುದ್ಧ ಇಂಥದೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. 30 ವರ್ಷದ ಹಿಂದೆ ಸೈಟ್ ಖರೀದಿ ಮಾಡಿದ್ರಂತೆ ಮಹಿಳೆ. ಸ್ಥಳದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವಂತೆ ಶಾಸಕರಿಗೆ ಮನವಿ ಮಾಡಲಾಗಿದೆ. ಈ ವೇಳೆ ಮಹಿಳೆಯನ್ನೇ ಗದರಿ ಬಿಟ್ಟಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಕಡಿಮೆ ರೇಟ್ ಅಂತ ಸೈಟ್ ಖರೀದಿ ಮಾಡ್ತೀರಾ, ಈಗ ಅನುಭವಿಸಿ ಅಂತ ಶಾಸಕ ಚಂದ್ರು ಲಮಾಣಿ ಗರಂ ಹಾಕಿದ್ದಾರಂತೆ. ವಿಡಿಯೋ ಮಾಡ್ತಿದ್ದ ಸ್ಥಳೀಯನಿಗೂ ಕೂಡ ಶಾಸಕರು ಆವಾಜ್ ಹಾಕಿದ್ದಾರೆ. ಕಡಿಮೆ ದುಡ್ಡಲ್ಲಿ ಸೈಟ್ ಖರೀದಿ ಮಾಡಿದ್ದೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರು ಲಮಾಣಿ ಅವರ ಹತ್ರ ಹೋದ್ರಂತೆ. ಆಗೆಲ್ಲ ಕಡಿಮೆ ರೇಟ್ ಇತ್ತು, ಕಡಿಮೆ ರೇಟಲ್ಲೇ ನಾವು ಸೈಟ್ ಖರೀದಿ ಮಾಡಿದ್ವಿ ಅಂತ. ಈ ಕಾರಣಕ್ಕೆ ಚಂದ್ರು ಲಮಾಣಿ ಅವರು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಶಾಸಕರು. ಇವ್ರು ದರ್ಪ ತೋರಿಸ್ತಿದ್ರಲ್ಲ, ಆವಾಜ್ ಹಾಕ್ತಿದ್ರಲ್ಲ, ಅದನ್ನ ವಿಡಿಯೋ ಮಾಡೋದಕ್ಕೆ ಅಲ್ಲಿ ಸ್ಥಳೀಯರು ಮುಂದಾದ್ರು. ಆ ಸ್ಥಳೀಯನಿಗೂ ಕೂಡ ಗರಂ ಆಗಿ ಉತ್ತರ ಕೊಟ್ಟಿದ್ದಾರಂತೆ ಚಂದ್ರು ಲಮಾಣಿ. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಎಷ್ಟು ಭಯ ಮಾಡಕತ್ತಿಲ್ಲ, ನೀವು ಕೇಳಕತ್ತೀನಿ. ನೀವು ಸೈಟ್ ತಗೊಳಕ್ಕಿಂತ ಮುಂಚೆ ಏನು ಡೆವಲಪ್ಮೆಂಟ್ ಆಗತ್ತಿಲ್ಲ ಮಾಡ್ಕೊಡು ಅಂತ ಅವ್ರು ಕೇಳಬೇಕಾಗಿತ್ತು. 30 ವರ್ಷ ನೀವು ಕೇಳಬೇಕಾಗಿತ್ತು. ಅವಾಗ ಕೇಳ್ಬೇಕಂತಾರವ ನಿಮಗೆ ಕಡಿಮೆ ರೇಟ್ನಾಗ ಸಿಗತ್ತೆ ಅಂತ ನೀವು ಸೈಟ್ ತಗೋತೀರಿ. ಈಗ ಸಮಸ್ಯೆ ಯಾರು ಅನುಭವಿಸೋರು? ನೀವು ಅನುಭವಿಸೋರು, ನಾನು ಅನುಭವಿಸ್ತೀನಿ. ಹೇಳೋ ರೀತಿಯಲ್ಲಿ ಕೇಳ್ಬೇಕು, ಹೇಳೋ ರೀತಿಯಲ್ಲಿ ಕೇಳ್ಬೇಕಂತ ಹೇಳಕತ್ತೀನಿ. ನೀವೇನು ಮಾತಾಡ್ಸಕ್ ಗೊತ್ತಾಗತ್ತಿಲ್ಲ, ನೀನೇನೋ ಒಂದು ಮಾತಾಡ್ತೀಯಲ್ಲ. ನೀವು ತಗೋ, ಅದಕ್ಕೆ ಬಂದು ಇಲ್ಲಿ ಮಾಡಕ್ಕೆ ನಾನು ನೀವು ಬಾಯ್ ಮಾಡ್ಕೊಂಡು ನಿಂತಾಳ ಅಲ್ಲ. ರೆಕಾರ್ಡಿಂಗ್ ಮಾಡಬೇಡ ಅಂದೆ. ನಿನಗೇನು ಬೇಕು ಹೇಳಿ ಮಾಹಿತಿ ಕೊಡ್ತೀನಿ ನಾನು. ರೆಕಾರ್ಡಿಂಗ್ ತೆಗಿಯೋದನ್ನ ತೆಗಿಯೋ ಮಾರಾಯ. ಆಯ್ತು ಸರ್, ತೆಗಿತೀನಿ ಸರ್. ಏಕೋಚನೆ ಮಾತಾಡ ತೆಗಿಯೋ ಮಾರಾಯ. ಹಾಂ, ಹೆಂಗೆ ಮಾತಾಡ? ಏಕೋಚನೆ ಮಾತಾಡ. ಅದಕ್ಕಿಂತ ಚಲೋ ಯಾವ ಶಬ್ದ ಅದನ್ನ ಹೇಳ್ರಿ. ತೆಗಿಯೋ ಮಾರಾಯ ಅಂದಿ. ಏಕೋಚನೆಯಿಂದ ಮಾತಾಡ ಅಂತ ಹೇಳತ್ತೀನಿ. ಹಾಂ, ಡೆಲಿಟ್ ಮಾಡ್ರಿ. ಇನ್ನು ಶಾಸಕ ಮುನಿರತ್ನಗೆ ಡಬಲ್ ಟ್ರಬಲ್. ಒಂದ್ ಕಡೆ ಜಾಮೀನು ಭವಿಷ್ಯ, ಮತ್ತೊಂದು ಕಡೆ ಬಂಧನದ ಭೀತಿ ಆವರಿಸಿದೆ. ಅಟ್ರಾಸಿಟಿ ಕೇಸ್, ಜೀವ ಬೆದರಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಶಾಸಕ ಮುನಿರತ್ನ. ಇವತ್ತು ಅವರ ಜಾಮೀನಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಜಾಮೀನು ಸಿಕ್ಕರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ. ಕಾರಣ ಈ ಸಂಬಂಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಅದು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಶಾಸಕರ ವಿರುದ್ಧ. ರಾಮನಗರದ ಕಗ್ಲಿಪುರ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಒಂದು ವೇಳೆ ಜಾಮೀನು ಸಿಕ್ಕರೂ ಕೂಡ ಜೈಲು ಬಳಿಯೇ ಅರೆಸ್ಟ್ ಮಾಡೋ ಸಾಧ್ಯತೆ. ಜಾಮೀನು ನಿರಾಕರಣೆ ಆದರೆ ಬಾಡಿ ವಾರೆಂಟ್ ಸಲ್ಲಿಸಿ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳೋ ಸಾಧ್ಯತೆ ಕೂಡ ಇದೆ. ಇವತ್ತು ಹೇಗಿದೆ ಅಂದ್ರೆ ಪರಿಸ್ಥಿತಿ ಮುನಿರತ್ನ ಅವರದ್ದು, ಜಾಮೀನು ಸಿಕ್ಕರೂ ಕೂಡ ಖುಷಿ ಪಡಕ್ಕಾಗಲ್ಲ. ಜಾಮೀನು ಸಿಕ್ತು ಅನ್ಕೊಳ್ಳಿ, ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಂಗೆ ಪೊಲೀಸರು ಕಾಯ್ತಾ ಇರ್ತಾರಂತೆ ಮತ್ತೆ ಅವ್ರನ್ನ ಬಂಧಿಸಬೇಕು ಅಂತ. ಕಾರಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ರು ಸಂತ್ರಸ್ತೆ ಬಂದ್ರು, ಶಾಸಕರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಮುಳುವಾಗುತ್ತೆ. ಜಾಮೀನು ಸಿಗದೆ ಹೋದಲ್ಲಿ, ಜಾಮೀನು ನಿರಾಕರಣೆ ಆದ್ರೆ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ಜೈಲಿನಿಂದಲೇ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಮುನಿರತ್ನ ಅವ್ರಿಗೆ ಒಂದಲ್ಲ ಡಬಲ್ ಟ್ರಬಲ್. ಒಂದು ಕಡೆ ಅಟ್ರಾಸಿಟಿ ಕೇಸ್, ಅಲ್ಲೂ ಕೂಡ ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೆ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂಥ ಆರೋಪ, ಜಾತಿ ನಿಂದನೆ ಮಾಡಿದ್ದಾರೆ ಎನ್ನುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು. ಈಗ ಅತ್ಯಾಚಾರ ಪ್ರಕರಣವನ್ನ ಫೇಸ್ ಮಾಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಮುನಿರತ್ನ ಅವ್ರಿಗಂತೂ ಒಂದಲ್ಲ ಡಬಲ್ ಸಂಕಷ್ಟ ಅನ್ನೋದು ಬಹಳ ಸ್ಪಷ್ಟ. ಬೇಲ್ ಸಿಕ್ಕರೂ ಕೂಡ ಅಷ್ಟೇ, ಬೇಲ್ ಸಿಗದೆ ಹೋದ್ರೂ ಕೂಡ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನ ಆಗುತ್ತೆ. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುನಿರತ್ನ ಅವರು ಜಾಮೀನಿನ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ಜಾಮೀನು ಭವಿಷ್ಯ ಏನೋ ನಿರ್ಧಾರ ಆಗುತ್ತೆ. ಆದರೆ ಜಾಮೀನು ಸಿಕ್ಕರೂ ಸಿಗದೆ ಹೋದ್ರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ.
ಜಾಮೀನು ಸಿಕ್ಕು ಆಚೆ ಬಂದರೂ ಕೂಡ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಂಧನ ಅಂತೆ. ಪರಪ್ಪನ ಅಗ್ರಹಾರದ ಹೊರಗಡೆನೆ ಕಾಯ್ತಾ ಇರ್ತಾರಂತೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಬಂಧಿಸಬೇಕು ಅಂತ. ಜಾಮೀನು ನಿರಾಕರಿಸಿದ್ರೆ ಅಂದ್ರೆ ಜಾಮೀನು ಸಿಗದೆ ಹೋದ್ರೂ ಕೂಡ ಕೋರ್ಟ್ನಲ್ಲಿ ಇವತ್ತು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮುನಿರತ್ನ ಅವರನ್ನ ಈ ಕಡೆ ಬಾಡಿ ವಾರೆಂಟ್ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇರುತ್ತೆ. ಅಟ್ರಾಸಿಟಿ ಕೇಸ್ ಜೊತೆಗೆ ಈಗ ಅತ್ಯಾಚಾರ ಪ್ರಕರಣದ ಸಂಕಷ್ಟ ಮುನಿರತ್ನ ಅವರು ಎದುರಿಸಲೇಬೇಕಾಗಿದೆ. ಬಳ್ಳಾರಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆಯಾಗಿದೆ. ನಕಲಿ ಇಮೇಲ್ ಬಳಸಿ ವಂಚನೆ ಮಾಡ್ತಾ ಇದ್ದ ಆರೋಪಿಯ ಬಂಧನವಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. 2,11,50,000 ಹಣದ ಸಮೇತ ಅರೆಸ್ಟ್ ಆಗಿದ್ದಾರೆ. ಕಲ್ಲಿದ್ದಲು ಸಪ್ಲೈ ಮಾಡುವ ಕಂಪನಿಗೆ ವಂಚನೆ ಮಾಡಿದಂತಹ ಅಜಯ್ ಜೈಸ್ವಾಲ್ ಬಳ್ಳಾರಿ ಸೈಬರ್ ಠಾಣೆಗೆ ಹಿಂದೂಸ್ತಾನ್ ಕಂಪನಿಯಿಂದ ದೂರು ನೀಡಲಾಗಿತ್ತು. ಮಧ್ಯಪ್ರದೇಶದಲ್ಲಿ ಅಡಗಿದ್ದ ಆರೋಪಿ ಅಜಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಿಂದೂಸ್ತಾನ್ ಕಂಪನಿಯವರು ಹೋಗಿ ದೂರು ದಾಖಲು ಮಾಡಿರೋದು. ಆ ದೂರಿನ ಅನ್ವಯ ಈಗ ಆರೋಪಿ ಅಜಯ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಲ್ಲಿದ್ದಲು ಸರಬರಾಜು ಮಾಡುವಂತಹ ಕಂಪನಿ ಹಣದ ಸಮೇತ ಆರೋಪಿ ಅಜಯ್ ಕುಮಾರ್ ಪರಾರಿಯಾಗಿದ್ದ. ಈಗ ಹಣದ ಸಮೇತ ಆರೋಪಿ ಅಜಯನ್ನ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಮಧ್ಯಪ್ರದೇಶದಲ್ಲಿ ಆರೋಪಿ ಅಜಯ್ ಇದ್ದ. ಮಾಹಿತಿ ಆಧರಿಸಿ ಪೊಲೀಸರ ಬಂಧನ ಕೂಡ ಆಗಿದೆ. ಆರೋಪಿಯಿಂದ ಸದ್ಯಕ್ಕೆ 1,21,00,000 ನಗದು ವಶಕ್ಕೆ ಪಡೆದುಕೊಂಡಿರೋದು. ಬೇರೆ ಬೇರೆ ಖಾತೆಗೆ ಹಾಕಿದ್ನಂತೆ ಲಕ್ಷ ಹಣ. ಯಾವ್ಯಾವ ಖಾತೆಗೆ ಹಾಕಿದ್ದ ಎಲ್ಲ ಖಾತೆಯನ್ನು ಕೂಡ ಪರಿಶೀಲನೆ ಮಾಡಿ ಅಷ್ಟು ಹಣವನ್ನ ಸದ್ಯ ಸೀಸ್ ಮಾಡಿದ್ದಾರೆ ಪೊಲೀಸರು. ನಕಲಿ ಇಮೇಲ್ ಬಳಸಿ ವಂಚನೆ ಮಾಡ್ತಾ ಇದ್ದಂಥ ಆರೋಪಿ ಅಜಯ್ ಸದ್ಯ ಪೊಲೀಸರ ವಶದಲ್ಲಿ. ಆತ ಏನು ದುಡ್ಡಿನ ಸಮೇತ ಪರಾರಿಯಾಗಿದ್ನಲ್ಲ, ಆ ಹಣವನ್ನ ಕೂಡ ಸದ್ಯ ಪೊಲೀಸರು ಸೀಸ್ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. 1 ಕೋಟಿಗೂ ಹೆಚ್ಚು. ದರ್ಶನ್ಗೆ ಒಂದರ ಮೇಲೊಂದರಂತೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಮಾನದ ಜೊತೆಗೆ ಮನೆಯೂ ಹೋಗುತ್ತಾ ಎಂಬ ಸ್ಥಿತಿ ನಿರ್ಮಾಣಗೊಂಡಿದೆ. ಏನಿದು ಪ್ರಕರಣ? ಯಾವ ಮನೆ ಹೋಗುತ್ತೆ ಗೊತ್ತಾ? ಈ ವರದಿ ನೋಡಿ. ಉರುಳುತ್ತಾ ದರ್ಶನ್ ತೂಗುದೀಪ ನಿವಾಸ. ಮಾನವೂ ಹೋಯ್ತು, ಮನೆಯೂ ಹೋಗುತ್ತಾ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರ್ತಿದ್ದಂತೆ ಒಂದರ ಮೇಲೆ ಒಂದರಂತೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗುತ್ತಿದೆ. ಈಗ RR ನಗರದಲ್ಲಿರುವ ದರ್ಶನ್ ಮನೆ ತೆರವು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಹಿಂದೆ ರಾಜಕಾಲುವೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಅಂತ ಮನೆ ತೆರವು ಮಾಡಲು ಜಿಲ್ಲಾಧಿಕಾರಿ ನೋಟಿಸ್ ನೀಡಿದ್ರು. ಅದಾದ ಬಳಿಕ ಕೋರ್ಟ್ಗೆ ಹೋಗಿ ತೆರವು ಮಾಡದಂತೆ ಸ್ಟೇ ಆರ್ಡರ್ ತರಲಾಗಿತ್ತು. ಆದರೆ ಈಗ ನ್ಯಾಯಾಲಯದ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಮನೆ ತೆರವು ಮಾಡಲು ಜಿಲ್ಲಾಡಳಿತ ಮುಂದಾಗಿದೆ. ಹಿಂದೆನೇ ಒಂದ್ಸಲ ಒತ್ತುವರಿ ತೆರವು ಮಾಡ್ಲಿಕ್ಕೆ ಹೋದಾಗ ರಾಜಕಾಲುವೆನಲ್ಲಿ ಬರುತ್ತೆ ಅಂತ ಒತ್ತುವರಿ ತೆರವು ವಿಚಾರಗಳಲ್ಲಿ ಕೋರ್ಟ್ಗೆ ಹೋಗಿತ್ತು. ಕೋರ್ಟ್ ಅಷ್ಟೇ ಆಗಿತ್ತು. ಆನಂತರ ಈಗ ನಾನು ಯಾವುದು ನೋಟಿಸ್ ಆಗಲಿ ಯಾವುದು ಕೊಟ್ಟಿಲ್ಲ. ನೋಡ್ತೇವೆ ಅದು ಕೋರ್ಟಲ್ಲಿ ಏನಾಗಿದೆ ಮತ್ತು ನೋಟಿಸ್ ಏನು ಮಾಡಬೇಕು ಅನ್ನೋದನ್ನು ಪರಿಶೀಲನೆ ಮಾಡಿ ಕೋರ್ಟಲ್ಲಿ ಯಾವ ಹಂತದಲ್ಲಿದೆ ನನ್ನ ಪರಿಸ್ಥಿತಿ ನೋಡಿಕೊಂಡು ನಾನು ಡಿಸಿಷನ್. ಇತ್ತೀಚೆಗೆ ರಾಜಕಾಲುವೆ ಒತ್ತುವರಿ ವಿದ್ಯಮಾನದಲ್ಲಿ ಸ್ವತಃ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ನ್ಯಾಯಾಲಯದಿಂದ ತಡೆಯಾಜ್ಞೆ ತೆಗೆದುಕೊಂಡು ಬಂದ್ರೆ ಮುಲಾಜಿಲ್ಲದೆ ತೆರವುಗೊಳಿಸಲಾಗುವುದು. ನಾನು ನೀವು ಸೇರಿದಂತೆ ಯಾರೇ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ನ್ಯಾಯಾಲಯದಿಂದ ತಡೆಯಾಜ್ಞೆ ತೆಗೆದುಕೊಂಡು ಬಂದಿದ್ರೆ ತಡೆಯಾಜ್ಞೆ ತೆರವುಗೊಳಿಸಿ ಒತ್ತುವರಿ ತೆರವುಗೊಳಿಸಲಾಗುವುದು. ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡುತ್ತೇವೆ ಅಂತ ಹೇಳಿದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಂದ ನೋಟಿಸ್ ನೀಡಲು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. 2016ರಲ್ಲಿ ಬೆಂಗಳೂರಿನಲ್ಲಿ ನೆರೆ ಸ್ಥಿತಿ ಉಂಟಾಗಿತ್ತು.